ನಮಸ್ಕಾರ, ವನಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಒಂದು ಲೈಕ್ ಕೊಡಿ. ಇವತ್ತು ನಾನು ಪನ್ನೀರ್ ಎಗ್ ಮಸಾಲ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಕ್ವಿಕ್ಕಾಗಿ ಮಾಡುವಂಥದ್ದು. ನಾನೊಂದು 10 ಗೋಡಂಬಿ ಮತ್ತು ಒಂದು 4 ಬಾದಾಮಿನ ನೆನೆಸ್ಬಿಟ್ಟು ಅದನ್ನು ರುಬ್ಕೊಳ್ಳೋಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಟೊಮೆಟೊ, ಒಂದೆರಡು ಟೊಮೆಟೊ ತೊಗೊಂಡ್ರೆ ಒಂದೆರಡು ಈರುಳ್ಳಿನೂ ಕೂಡ ತಗೊಳ್ಳಿ. 2 ಸಮ ಹಾಕಿ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 30-35 ಗ್ರಾಮ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಮತ್ತು ಪಲಾವ್ ಎಲೆ ಇಷ್ಟನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಪಲಾವ್ ಎಲೆ ಕೂಡ ಫ್ರೈ ಆಗಬೇಕು. ನೀಟಾಗಿ ಫ್ರೈ ಆದಮೇಲೆ ನೀವು ಈರುಳ್ಳಿ ಸಣ್ಣ ಹೆಚ್ಚಿಟ್ಕೊಂಡಿದ್ದೀರ ಅಂಥ ಈರುಳ್ಳಿನ ಅದಕ್ಕೆ ಹಾಕಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಿ. ತುಂಬ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇದು ಕೂಡ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದು ಬೇಗ ಫ್ರೈ ಆಗಬೇಕು ಅಂದರೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ, ಬೇಗ ಫ್ರೈ ಆಗುತ್ತೆ. ಅರಿಶಿನ, ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡಾದಮೇಲೆ ಮತ್ತೆ ಕೂಡ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಲಿ. ಅಲ್ಲಿ ರುಬ್ಬಿಟ್ಕೊಂಡಿರೋ ಅಂಥ ಟೊಮೆಟೊ, ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆ ಜೊತೆನೇ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನು ಜೊತೆಗೆ ಒಂದು 1/4 ಟೀ ಸ್ಪೂನ್ ಸೋಂಪು ಹಾಕ್ತಾಯಿದ್ದೀನಿ. ಸೋಂಪು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಜೊತೆಗೆ ಗರಂ ಮಸಾಲ, ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಇದು ಚಪಾತಿ ಮತ್ತು ಪೂರಿ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ನು. ಈ ಪನ್ನೀರಂತೂ ತುಂಬಾ ಟೇಸ್ಟ್ಫುಲ್ಲಾಗಿರುತ್ತೆ. ಶುಂಠಿ ಅರ್ಧ ಟೀ ಸ್ಪೂನು ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಸ್ಪೂನು ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ, ಇವಾಗ ನೀಟಾಗಿ ಫ್ರೈ ಆಗಿದೆ. ಈಗ ರುಬ್ಕೊಂಡಿರೋವಂಥ ಪ್ಯೂರಿ ಇದೆಯಲ್ಲ, ಅದನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಆದ್ರಂತೂ ತಿನ್ನೋದಕ್ಕೆ ಆಗೋದಿಲ್ಲ. ಮತ್ತು ಯಾವ ರೀತಿಯೂ ಅದು ಆಲೂಗೆಡ್ಡೆ ಹಾಕಲಿ, ನೀವು ಈ ಬಟಾಣಿ ಹಾಕಲಿ, ಏನೇ ಒಂದು ಹಾಕಿದ್ರೂ ಉಪ್ಪೇನೆ. ಸ್ವಲ್ಪ ಕಷ್ಟನೇ ಉಪ್ಪು ಹೋಗ್ಸೋದು. ಹಂಗಾಗಿ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಬೇಕು. ಏಕೆಂದರೆ ಇದಕ್ಕೆ ಕಾಯಿ ಏನೂ ಹಾಕಿರಲ್ಲ ಅಲ್ವಾ, ಹಂಗಾಗಿ ಉಪ್ಪನ್ನ ನೋಡಿಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿದು ಎಣ್ಣೆ ಬಿಟ್ಕೊಂಡು ಕುದ್ಕೊಂಡು ಬರುತ್ತೆ. ಆವಾಗ ನೀವು ಇನ್ನೊಂದು ಬಾಣಲಿ ಇಟ್ಕೊಂಡು ಅಲ್ಲಿ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳಿ. ಇದನ್ನು ಕುದಿಯೋಕ್ಕೆ ಬಿಟ್ಬಿಟ್ಟು ಇದ್ರ ಪಾಡಿಗೆ ಕುದ್ಕೊಳ್ತಾ ಇರುತ್ತೆ. ಇನ್ನೊಂದು ತವ ಇಟ್ಕೊಂಡು ಈಗ ಎಣ್ಣೆ ಬಿಟ್ಕೊಂಡು ಬರೋವರೆಗೂ ಕುದಿಸ್ತಾ ಇರಿ. ಜೊತೆಗೆ 1 ಟೀ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟಾದರೆ ಇದಕ್ಕೆ ಉಪ್ಪು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿ ಅದ್ರ ಪಾಡಿಗೆ ಅದು ಕುದ್ಕೊತಾ ಇರುತ್ತೆ. ಇವಾಗ ಒಂದು ತವ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನ್ ಬೆಣ್ಣೆ ಹಾಕ್ಕೊಂಡು ಬೆಣ್ಣೆ ಕಾಯ್ದ ಮೇಲೆ ನೀವು ಇದ್ರ ಪೀಸ್ ಇರುತ್ತೆ ನೋಡಿ, ಪನ್ನೀರು ಪೀಸ್ಗಳು ನೋಡಿ, ಆ ಕಡೆ ಕುದೀತಾ ಇದೆ. ಅದಕ್ಕೆ ಇವಾಗ ಮಿಕ್ಸಿ ಜಾರ್ ತೊಳೆದಿರೋಂಥ ನೀರನ್ನು ಎಷ್ಟು ಬೇಕಾಗುತ್ತೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಇನ್ನೊಂದು ಕಡೆ ಬೆಣ್ಣೆ ಕಾಯ್ತಾ ಇದೆ. ಹೀಗೆ ಆ್ಯಡ್ ಮಾಡಿಕೊಂಡು ಅದು ಚೆನ್ನಾಗಿ ಕುತ್ಕೊಂಡು ಬರುತ್ತೆ. ಒಂದು ಲಿಡ್ ಕ್ಲೋಸ್ ಮಾಡಿಕೊಂಡು ಅದ್ರ ಪಾಡಿಗೆ ಅದು ಕುತ್ಕೊಳ್ಳಿ, ಬಿಟ್ಬಿಡಿ. ಇವಾಗ ಇಲ್ಲಿ ಬೆಣ್ಣೆ ಕಾಯಿಸಿರೋ ಅಂಥದ್ದಕ್ಕೆ ಈ ಪನ್ನೀರು ಸ್ಲೈಸನ್ನು ಅದಕ್ಕೆ ಹಾಕ್ಬಿಟ್ಟು ಕ್ಯೂಬು ಅಥವಾ ಒಂದೊಂದು ಕ್ಯೂಬನ್ನು ಅದಕ್ಕೆ ಹಾಕ್ಬಿಟ್ಟು ಅದು ಸೀದು ಹೋಗದ ರೀತಿ ಫ್ರೈ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇದು ಬೇಗ ನೀವು ಮಿಕ್ಸ್ ಮಾಡಿದ್ರೆ ಅದು ಪನ್ನೀರು ಒಡೆದೋಗುತ್ತೆ. ಹಾಗಾಗಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ತಡ ಮಾಡಿದ್ದಕ್ಕೆ ತಳದಲ್ಲಿ ಸ್ವಲ್ಪ ಪನ್ನೀರು ಸುಟ್ಟಂಗಾಗಿದೆ. ಇದು ಚೆನ್ನಾಗಿ ಕುದ್ದಿ ಬಂದಿದೆ ನೋಡಿ. ಈ ಕಡೆ ಕುದೀತಿದೆಯಾ ಅಂತ ನೋಡೋಣ ಅನ್ನೋಷ್ಟರೊಳಗೆ ಆ ಕಡೆ ಸ್ವಲ್ಪ ಪನ್ನೀರು ಸುಟ್ಟಂಗಾಗಿದೆ. ನೋಡಿಕೊಂಡು ಸ್ವಲ್ಪ ಕಡಿಮೆನೇ ಇರುವಾಗ ನೀವು ನೋಡಿಕೊಂಡು ಅದನ್ನು ತಕ್ಕೊಂಡು ಇದಕ್ಕೆ ಹಾಕ್ಕೊಳ್ಳಿ.
ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಪನ್ನೀರನ್ನು ಹಾಕಿದ ಮೇಲೆ ಈ ರೀತಿ ಬರುತ್ತೆ. ಅದಾದಮೇಲೆ ಮೇಥಿ, ಕಸ್ತೂರಿ ಮೇಥಿನ ಸ್ವಲ್ಪ ಉದ್ದಿಸ್ಬಿಟ್ಟು ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಇದ್ರದ್ದು ಕೆಲಸ ಮುಗಿದೋಯ್ತು. ಇದು ಸೂಪರ್ ಕಾಂಬಿನೇಷನ್ನು. ಜೊತೆಗೆ ನೀವು ಫ್ರೆಶ್ ಕ್ರೀಮ್ ಇದ್ದರೂ ಹಾಕ್ಬೋದು. ಒಂದು 1/4 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕಿದ್ರೆ ಎಕ್ಸ್ಟ್ರಾರ್ಡಿನರಿ ಟೇಸ್ಟ್ ಬರುತ್ತೆ ಮತ್ತು ಸ್ಟ್ರೀಟ್ ಲೆವೆಲಲ್ಲಿ ಮಾಡ್ತಾರಲ್ಲ ಆ ರೀತಿ ಇರುತ್ತೆ ಇದು. ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. ಪೂರಿ ಜೊತೆಗೆ ಇದು ಚಪಾತಿ ಜೊತೆಗಂತೂ ತುಂಬ ಒಳ್ಳೆ ಕಾಂಬಿನೇಷನು. ನೀವು ಯಾವ್ದ್ರ ಜೊತೆಗಾದರೂ ತಿನ್ಬೋದು, ರೈಸ್ ಜೊತೆಗಾದ್ರೂ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿ, ನೀಟಾಗಿ ಇವಾಗೆಲ್ಲ ಆಯಿತು, ರೆಡಿ ಆಯಿತು. ತಳ ಬಿಟ್ಕೊಂಡು ಬರುತ್ತೆ, ನೋಡಿಕೊಂಡು ಕಡಿಮೆ ಉರಿ ಮಾಡಿಕೊಂಡು ಕೈ ಆಡಿಸ್ತಾನೆ ಇರಿ. ತುಂಬ ಜೋರಾಗಿ ಕೈ ಆಡಿಸ್ಬೇಡಿ, ಯಾಕೆಂದರೆ ಸೀದೋಗುತ್ತೆ ಕೈ ಆಡಿಸಿದ್ರೆ. ತುಂಬ ಜೋರಾಗಿ ಮಿಕ್ಸ್ ಮಾಡಿದ್ರೆ ಅದು ಪನ್ನೀರು ಸ್ಕ್ಯೂಬ್ ಎಲ್ಲ ಒಡೆದೋಗುತ್ತೆ. ಅದ್ರ ಬದಲು ಸ್ವಲ್ಪ ಮೆತ್ತಗೆ ಇದು ಮಾಡ್ಕೋಬೇಕು, ಉರಿ ಕಡಿಮೆ ಮಾಡ್ಕೋಬೇಕು. ರೆಡಿ ಆಯಿತು. ಇವಾಗ ಒಂದು 5 ನಿಮಿಷ ಈ ರೀತಿ ಕುದಿಸ್ಬಿಟ್ರೆ ರೆಡಿ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ಹೊಸ ರುಚಿ ಜೊತೆ ಬರ್ತೀನಿ. ನಮಸ್ಕಾರ.